ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹೈ ಪ್ರೋಟೀನ್ ಇರುವಂತಹ ದಪಾಟಿ. ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಈ ನಾಷ್ಟಾದೊಳಗೆ ಅಗದಿ ಪ್ರೋಟೀನ್ ತುಂಬಿರ್ತೈತೆ ಅಂತ ಹೇಳ್ಬೋದು. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬರ್ರಿ ಹೆಂಗಂದ್ರೆ ತಡ ಮಾಡೋದು ಬೇಡ, ಹೈ ಪ್ರೋಟೀನ್ ದಪಾಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ತೊಗೊಂಡತ್ತಿ. ಇದ್ರೊಳಗಂತೂ ಪ್ರೋಟೀನ್ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ. ಸೊ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ಇದಕ್ಕೆ ಒಂಚೂರು ನೀರು ಸೇರಿಸ್ಕೊಳ್ದೆ ನುಣ್ಣಗೆ ರುಬ್ಕೋಬೇಕಾಗ್ತೈತೆ ರೀ. ಮೊಳಕೆ ಕಾಳು ಒಳಗನ ನೀರಿನ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡ್ರಿ ಈಗ ಯಾವ ರೀತಿ ರುಬ್ಕೊಂಡತ್ತಂತ ತೋರ್ಸತ್ತತಿ. ಈ ರೀತಿಯಾಗಿ ರುಬ್ಕೊಂಡಿರ್ಬೇಕು ರೀ. ನೀರು ಸೇರಿಸಿಲ್ಲ ಅಂದರೂ ಕರೆಕ್ಟಾಗಿ ಬಂದತಿ. ಅದಾದಮೇಲೆ ಒಂದು ಅಗಲವಾದ ಪಾತ್ರೆಗೆ ಅಥವಾ ಒಂದು ಪರಾತಕ್ಕೆ ರುಬ್ಕೊಂಡಿರುವಂತಹ ಮೊಳಕೆ ಕಾಳಿನ ಪೇಸ್ಟನ್ನು ಸೇರಿಸ್ಕೊಳತ್ತತಿ. ಹಂಗೆ ದಪಾಟಿ ಅಂದಮೇಲೆ ಜೋಳದ ಹಿಟ್ಟು ಬೇಕೇ ಬೇಕಲ್ರಿ. 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡತ್ತಿ. ಯಾವ ಕಪ್ ಒಳಗೆ ಮೊಳಕೆ ಕಾಳು ತೊಗೊಂಡಿತ್ತಲ್ಲ ಅದೇ ಕಪ್ ಒಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡತ್ತಿ. ಅದಾದಮೇಲೆ 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, ಅದಾದಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡತ್ತಿ. ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತ್ತಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತ್ತಿ. ಒಂದು ಶಿವುಡು ಅಥವಾ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತ್ತಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡತ್ತಿ. ಅದಾದಮೇಲೆ 1 ಚಮಚದಷ್ಟು ಜೀರಿಗೆ, ಹಂಗೆ ಅರ್ಧ ಚಮಚದಷ್ಟು ಅರಿಶಿನ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡತ್ತಿ. ಅದಾದಮೇಲೆ ನೆಕ್ಸ್ಟು ಬಿಳಿ ಎಳ್ಳು, 1-2 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡತ್ತಿ. ನೋಡೋಕ್ಕೂ ಚಂದ ಇರ್ತೈತೆ ರೀ, ಟೇಸ್ಟು ಚಲೋ ಇರ್ತೈತಿ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಿಟ್ಟು ಜೊತೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದ್ರೆ ನಿಮ್ಮ ಮನೇಲಿರುವಂತಹ ಎಕ್ಸ್ಟ್ರಾ ಏನಾದರೂ ತರಕಾರಿ ಇದ್ರೆ ಸೇರಿಸ್ಕೋಬೋದು. ಕ್ಯಾರೆಟ್ ತುರಿದು ಹಾಕ್ಕೋಬೋದು ರೀ, ಕ್ಯಾಬೇಜ್ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೋಬೋದು. ಒಂದು ಆಲೂಗಡ್ಡೆನೂ ಕೂಡ ತುರಿದು ಹಾಕ್ಕೋಬೋದು, ಹಸಿ ಆಲೂಗಡ್ಡೆನ. ಜೊತೆಗೆ ಒಂದು ನವಲ್ಕೋಸಿದ್ರೆ ಅದನ್ನು ಕೂಡ ತುರಿದು ಹಾಕ್ಬೋದು. ಮೂಲಂಗಿ ಇದ್ರೆ ಅದನ್ನು ಕೂಡ ತುರಿದು ಸೇರಿಸ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗ್ತದಲ್ಲ ಆ ತರಕಾರಿನ ಸೇರಿಸ್ಕೊಂಡು ಮಾಡ್ಕೋಬೋದು. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂತ ಚಪಾತಿ ಹಿಟ್ಟು ಹೆಂಗೆ ನಾವು ನಾದ್ಕೋತೇವಲ್ಲ ಅದೇ ರೀತಿ ನಾದ್ಕೋಬೇಕಾಗ್ತೈತಿ. ದಪಾಟಿ ಮಾಡಿದವ್ರಿಗೆಲ್ಲ ಗೊತ್ತಿದ್ದೇ ಇರ್ತೈತೆ ರೀ ಯಾವ ರೀತಿ ಹೆಂಗೆ ಮಾಡೋದು ಅಂಥೇಳಿ. ಸೊ ಸ್ವಲ್ಪ ನೀರನ್ನು ಸೇರಿಸ್ಕೊತ ಚೆಂದಾಗೆ ನಾದ್ಕೋಬೇಕು. ನೀರನ್ನು ಮಾತ್ರ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊತ ನಾದ್ಕೋರಿ. ಇಲ್ಲ ಅಂದ್ರೆ ನೀರು ಜಾಸ್ತಿ ಆಗಿಬಿಟ್ರೆ ಭಾಳ ತಿಳುವಾಗಿಬಿಡ್ತೈತಿ, ದಪಾಟಿನ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನೋಡ್ರಿ ಈಗ ಈ ರೀತಿ ನಾದ್ಕೊಂಡತ್ತಿ. ನೆನೆಸಿಡೋ ಅವಶ್ಯಕತೆ ಇಲ್ಲ. ಇದ್ರೊಳಗೆ ನಾವು ಉಳ್ಳಾಗಡ್ಡಿ ಹಾಕಿರೋದ್ರಿಂದ ನೀರು ಬಿಡ್ತಿರ್ತೈತಿ, ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ. ಮತ್ತು ಹಿಟ್ಟು ಕೂಡ ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ. ಮತ್ತು ಜೋಳದ ಹಿಟ್ಟು ಹಾಕಿರೋದ್ರಿಂದನೂ ಕೂಡ ಹಿಟ್ಟು ಬೇಗ ಮೆತ್ತಗಾಗಿಬಿಡ್ತೈತಿ. ಸೊ ಹಾಗಾಗಿ ನೆನೆಸಿಡ್ದನ ದಪಾಟಿನ ತಟ್ಕೋಬೇಕೀಗ. ಈಗ ನಾನು ಒಂದು ಹೋಳಿಗೆ ಶೀಟ್ ಮೇಲೆ ಎಣ್ಣೆ ಸವರಿ ಇದ್ರ ಮೇಲೇ ದಪಾಟಿ ತಟ್ಟಾತೇನೆ. ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ನೀರು ಚಿಮ್ಕಿಸಿ ಅದ್ರ ಮೇಲೂ ಕೂಡ ಮಾಡ್ಕೋಬೋದು ದಪಾಟಿನ. ನೀವು ಯಾವ ರೀತಿ ಹೋಳಿಗೆನ ಮಾಡ್ಕೊಳ್ತೀರಲ್ಲ ಅದೇ ಶೀಟ್ ಮೇಲೆ ಮಾಡ್ಕೋಬೋದು, ನೀವು ಉಪಯೋಗಿಸುವಂಥ ಯಾವುದೇ ಶೀಟ್ ಮೇಲೆ. ಈಗ ಎಣ್ಣೆನ ಎಲ್ಲ ಕಡೆ ಸವರ್ಕೋಬೇಕು. ಅದಾದಮೇಲೆ ಚಪಾತಿಗೆ ಮಾಡೋಕ್ಕೆ ಎಷ್ಟು ಹಿಟ್ಟು ತೊಗೋತೈತಲ್ಲ ಅಷ್ಟೇ ಹಿಟ್ಟನ್ನು ನಾನು ತೊಗೊಂಡೇನಿ. ನೋಡಿರಿ, ನಿಮಗೆ ದೊಡ್ಡ ಸೈಜ್ ಒಳಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಒಳಗೆ ಮಾಡತ್ತೇನೆ. ಸ್ವಲ್ಪ ತೆಳ್ಳಗೆ ಮಾಡಿದ್ರನ್ನ ಚಲೋ ದಪಾಟಿ. ಇಲ್ಲ ಅಂದ್ರೆ ತಿನ್ಬೇಕಾದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ದಪ್ಪ ಆದ್ರೆ ದಪಾಟಿ. ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡ್ಕೊಳ್ಳೋದು ಚಲೋ. ಆಮೇಲೆ ಆರಿದ ಮೇಲಂತೂ ಟೇಸ್ಟ್ ಹತ್ತಂಗಿಲ್ಲ. ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ನೀವು ತಿಂದ್ರೆ ಅಗದಿ ಟೇಸ್ಟಿಯಾಗಿರ್ತಾವೆ. ಅಗದಿ ಆರೋಗ್ಯಕರ ನಾಷ್ಟ ಅಂತ ಹೇಳ್ಬೋದು. ನಾವು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ಸೇರಿಸಿರೋದ್ರಿಂದ ನೀವು ಹೆಸರು ಕಾಳು ಬದಲು ಯಾವುದೇ ಮೊಳಕೆ ಕಾಳನ್ನು ಸೇರಿಸ್ಕೊಂಡು ಇದೇ ಮೆಥಡ್ ಒಳಗೆ ಮಾಡ್ಕೋಬೋದು. ಜೊತೆಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರೀ. ಇದ್ರ ಜೊತೆ ನೀವು ಏನು ಎಕ್ಸ್ಟ್ರಾ ಚಟ್ನಿ ಮಾಡೋ ಅವಶ್ಯಕತೆಯೂ ಇಲ್ಲ. ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಜಸ್ಟು ಚಟ್ನಿ ಪುಡಿ ಮೊಸರು ಹಚ್ಕೊಂಡು ತಿರ್ಬೋದು. ಇಲ್ಲ ಅಂದ್ರೆ ತುಪ್ಪ ಚಟ್ನಿ ಹಚ್ಕೊಂಡು ತಿಂದ್ರೂ ಟೇಸ್ಟಾಗಿರ್ತಾವೆ. ಅದು ಅಲ್ಲ, ಎಲ್ಲರ ಮನೆಯೊಳಗೂ ಈ ಥರ ಹಿಟ್ಟು ಇದ್ದೇ ಇರ್ತಾವ್ರಿ. ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು. ಸೊ ನಮ್ಗೆ ಯಾವುದು ತರಕಾರಿ ಬೇಕಲ್ಲ ಅದನ್ನು ಸೇರಿಸ್ಕೊಂಡು ಈ ರೀತಿ ನೀವು ಕ್ವಿಕ್ಕಾಗಿ ದಪಾಟಿನ ಮಾಡ್ಬೋದು. ಈಗ ನೋಡಿರಿ, ಈ ಸೈಜ್ ಒಳಗೆ ದಪಾಟಿ ನಾನು ಮಾಡ್ಕೊಂಡೇನಿ. ಇದನ್ನು ಕಾದಿರುವಂತಹ ಕಬ್ಬಿಣದ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಈ ದಪಾಟಿನ ನಾನು ಬೇಯಿಸ್ಕೊಳತ್ತೇನೆ. ಆದಷ್ಟು ಕಬ್ಬಿಣದ ಹಂಚೊಳಗೆ ನೀವು ಯಾವುದೇ ಪರೋಟ ಆಗಲಿ ಚಪಾತಿ ಆಗಲಿ ಮಾಡ್ಕೊಂಡ್ರೆ
ಆರೋಗ್ಯಕ್ಕೂ ಚಲೋ ರೀ. ಜೊತೆಗೆ ಕಬ್ಬಿಣದ ಹಂಚೊಳಗೆ ಮಾಡಿರುವಂತಹ ಯಾವುದೇ ರೆಸಿಪಿ ಅಗದಿ ಟೇಸ್ಟಿಯಾಗಿರ್ತಾವೆ ರೀ. ಒಂದೇ ಥರ ನಾಷ್ಟ ತಿಂದು ಬೇಜಾರಾದಾಗ ಕ್ವಿಕ್ ಆಗಿರುವಂತಹ ಜೊತೆಗೆ ಟೇಸ್ಟಿಯಾಗಿರುವಂತಹ ಈ ದಪಾಟಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೋಡ್ರಿಗ ಮೇಲೆ ಕೆಳಗೆ ಎಲ್ಲ ಚೆಂದಾಗೆ ಬೇಯಿಸ್ಕೊಂಡಾಯ್ತು. ದಪಾಟಿ ಕೂಡ ಬೆಂದತಿ. ನೆಕ್ಸ್ಟು ನಾನು ಅದೇ ರೀತಿ ಇನ್ನೊಂದು ದಪಾಟಿನೂ ಕೂಡ ಮಾಡಿ ತೋರ್ಸಾತೇನೆ ನಿಮ್ಗೆ. ಮೇನ್ ಏನಂದ್ರೆ ಉರಿ ಜೋರಾಗಿ ಇಟ್ಕೊಂಡು ನಾವು ಚಪಾತಿ ಹೆಂಗೆ ಬೇಯಿಸ್ಕೋತಾವಲ್ಲ ಸೇಮ್ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ದಪಾಟಿ ರೆಡಿ ಆದಂಗನ. ನೋಡಿದ್ರಲ್ಲ ಸ್ನೇಹಿತರೆ, ಹೈ ಪ್ರೋಟೀನ್ ಇರುವಂತಹ ದಪಾಟಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ನೀವು ಕೂಡ ಮನೆಯಲ್ಲಿ ಮೊಳಕೆ ಬಂದಿರುವಂತಹ ಹೆಸರು ಕಾಳಿದ್ರೆ ಇದೇ ರೀತಿ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣ ಮತ್ತಷ್ಟು ಮಗದಷ್ಟು ಹೊಸ ಈಸಿ ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.